ಹಾಸಾಕ್ರು 70ರ ದಶಕದ ರಂಗಭೂಮಿಯಲ್ಲಿ ಹಾಸಾಕ್ರು ಯಾವುದೇ ವಿಚಾರ ಸಂಕಿರಣವಿರಲಿ, ಹಾಸಾಕ್ರು ಇದ್ದಾರೆ ಅಂದ ಕೂಡಲೇ ಒಂದು ಘನತೆ, ಗಂಭೀರತೆ ಜೊತೆಗೆ ಒಂದು ಮನರಂಜನೆ ಸಿದ್ಧ. ಲಂಕೇಶ್ ಪತ್ರಿಕೆ ಕನ್ನಡ ರಂಗಭೂಮಿಯ ಸಾವನ್ನು ಸಾರಿದ ಸಂದರ್ಭದಲ್ಲೇ ಸತ್ತವರ ನೆರಳು 100ನೆಯ ಪ್ರದರ್ಶನ ಕಾಣುತ್ತಿರುವುದು ಒಂದು ವಿಪರ್ಯಾಸ. ಈ ಒಂದು ಸಂದರ್ಭದಲ್ಲಿ ತಂಡದ ಹೊರಗಿನವರು ಕೆಲವು ಪ್ರಶಂಸೆಯ ಮಾತುಗಳನ್ನು ಆಡಿರಬಹುದಾದರೂ ತಂಡದವನೇ ಆಗಿ ನಾನು ನನ್ನ ಅನಿಸಿಕೆಗಳನ್ನು ಹೇಳುವಾಗ ಎಚ್ಚರದಿಂದಿರಬೇಕಾದ್ದು ನನ್ನ ಕರ್ತವ್ಯ. ಬೆನಕ ಪ್ರಯೋಗಿಸಿರುವ ಈ ನಾಟಕದ 100 ಪ್ರಯೋಗಗಳಲ್ಲಿ 16 ಖಂಡಿತವಾಗಿ ಹದಗೆಟ್ಟಿದೆ. ಪ್ರತಿಯೊಂದು ಪ್ರಯೋಗಕ್ಕೂ ಮುಂಚೆ 4-6 ತಾಲೀಮುಗಳನ್ನು ನಡೆಸಬೇಕಾದ್ದು ಹವ್ಯಾಸಿ ತಂಡಗಳ ಅನಿವಾರ್ಯ. ನಮ್ಮ ಸಂಸ್ಥೆಯ ಬಗ್ಗೆ ಇನ್ನೊಂದು ದೂರಿದೆ. ಆಡಿದ ನಾಟಕಗಳನ್ನೇ ಆಡುತ್ತಿರುತ್ತಾರೆ. ಈ ದೂರಿಗೆ ತಿರುಳಿಲ್ಲ. ಸತ್ತವರ ನೆರಳನ್ನು 100 ಬಾರಿ ಆಡಿದರೂ ಬೇರೆ ಬೇರೆ 20-22 ನಾಟಕಗಳನ್ನು ಆಡಿದ್ದೇವೆ. ಅಲ್ಲದೆ ಒಂದು ತಂಡ ಒಂದೇ ನಾಟಕದ 100 ಪ್ರಯೋಗಗಳನ್ನು ನೀಡುವುದು ಜನಪ್ರಿಯತೆಯ ಜೊತೆಗೆ ಹವ್ಯಾಸಿ ರಂಗಭೂಮಿ ವೃತ್ತಿಪರವಾಗುತ್ತಿರುವುದರ ಸಂಕೇತ ಎಂದು ಎನ್ನಬಹುದು. ಕನ್ನಡ ರಂಗಭೂಮಿಗೆ ವೃತ್ತಿ ರಂಗಭೂಮಿ ಅಗತ್ಯವಾಗಿರುವಾಗ ಈ ದಿಕ್ಕಿನತ್ತ ಬೆಳೆಯುವುದು ಇತ್ಯಾತ್ಮಕ ಗುಣವೇ ಹೊರತು ನೇತ್ಯಾತ್ಮಕ ಗುಣವಲ್ಲ. ನಾಟಕದಲ್ಲಿ ಮಠ ಹಾಳಾಗುತ್ತಿದೆಯಲ್ಲ ಎಂಬ ಅಳಲಿದ್ದರೆ, ನಿಜವಾಗಿಯೂ ಇದ್ದರೆ ಅದು ಜಡಭರತರದು, ನನ್ನದಲ್ಲ. ಜಡಭರತರು ಒಂದು ಪೀಳಿಗೆ ಹಿಂದಿನವರು. ಸಹಜವಾಗಿಯೇ ತಮ್ಮ ಕಾಲದ ಮೌಲ್ಯಗಳ ಬಗ್ಗೆ ತೀವ್ರ ಕಾಳಜಿ ವಹಿಸಿದರು. ಮಠ ಮತ್ತು ಗಾಂಧಿವಾದದ ಮೌಲ್ಯಗಳ ಬಗ್ಗೆ ಅವರು ಬರೆದ ಕದಡದ ನೀರು, ಸತ್ತವರ ನೆರಳು ನಾಟಕಗಳೇ ಅದಕ್ಕೆ ಸಾಕ್ಷಿ. ಈ ಕಾಳಜಿಗಳ ಸಾಕ್ಷಿಯಾಗಿಯೇ ಜಿ.ಬಿ. ಜೋಶಿ ಗಾಂಧಿ ಕಾಲದಲ್ಲಿ ಹುಟ್ಟ ಪಂಚೆಯನ್ನು ಇನ್ನೂ ಒಗೆದಿಲ್ಲ ಎನ್ನುವುದು ಕೂಗಿಕೆಗಳ ಮಾತು. ಏನೇ ಆಗಲಿ, ಇಂದಿನ ಕ್ರಾಂತಿಕಾರಿ ಸಂವೇದನಾಶೀಲರು ಬರೆದ ಇಂದಿನ ಮೌಲ್ಯಗಳ ಬಗ್ಗೆ ರಚಿತವಾದ ನಾಟಕಗಳಾದ ಆಸ್ಫೋಟ, ಕ್ರಾಂತಿ ಬಂತು ಕ್ರಾಂತಿ ಇತ್ಯಾದಿ ನಾಟಕಗಳಿಗಿಂತ ಜಡಭರತರ ಸತ್ತವರ ನೆರಳು ಹೆಚ್ಚು ಸಂಕೀರ್ಣವಾದದ್ದು, ಹೆಚ್ಚು ಆಯಾಮಗಳನ್ನು ಪಡೆದದ್ದು ಮತ್ತು ಜನರ ಹತ್ತು ಹಲವು ಮುಖಗಳನ್ನು ತೋರಿಸುವಂತಹದ್ದು, ಹೆಚ್ಚು ಆಳವಾದ ಚಿಂತನೆಯನ್ನು ಮೈಗೂಡಿಸಿಕೊಂಡಂತಹದ್ದು. ಸಂಸ್ಕೃತ ಮಿಶ್ರ ಲೇಪನದೊಡನೆ ಬರೆದಿರುವ ಈ ನಾಟಕವನ್ನು ಮೈಸೂರಿನ ಒಂದು ಸಂಸ್ಥೆಯ ಲೇಖಕರು ಹೇಗೆ ಬರೆದಿದ್ದಾರೋ ಹಾಗೆ ಯಥಾವತ್ತಾಗಿ ಆಡಿ ವಿಫಲಗೊಳಿಸಿದ್ದರು. ಇಂತಹ ಒಂದು ನಾಟಕವನ್ನು ಕಾರಂತರು ದಾಸರ ಪದಗಳೊಡನೆ ಕಲ್ಪಿಸಿಕೊಂಡು ಜೀವಧಾರೆ ಎರೆದು ಯಶಸ್ವಿ ಪ್ರಯೋಗವೆನಿಸಿದರು. ಇದನ್ನು ನಿರ್ದೇಶಿಸಿದ್ದೇ ಪುರಂದರದಾಸರು. ಕಾರಂತರದು ಸಹ ನಿರ್ದೇಶನ ಮಾತ್ರ ಎಂಬ ಜೋಕ್ ಕೇಳಿಬಂದರೂ ಕಾರಂತರ ವೈಭವೀಕರಿಸುವ ಸಾಮರ್ಥ್ಯ, ಅಂದರೆ ಜೀವ ತುಂಬುವ ಚೈತನ್ಯ ಶಕ್ತಿಯನ್ನು ಅಡಗಾಣಿಸದಂತಾಗುವುದಿಲ್ಲ. ಕಾರಂತರು ಎಲ್ಲವನ್ನೂ ವೈಭವೀಕರಿಸಿ ಬಿಡುತ್ತಾರೆ ಎಂದು ಸರಾಗವಾಗಿ ಟೀಕೆ ಮಾಡುವ ಟೀಕಾಚಾರ್ಯರು ಕಾರಂತರ ಈ ಸಾಮರ್ಥ್ಯವನ್ನು ಸತ್ತವರ ನೆರಳು ಯಶಸ್ಸಿನ ಹಿನ್ನೆಲೆಯಲ್ಲಿ ಇನ್ನಾದರೂ ನೋಡುತ್ತಾರೆಂದು ನಾನು ನಂಬುತ್ತೇನೆ. ನಾನು ಈ ಸಾಮರ್ಥ್ಯದ ಮಾತನ್ನು ಹೇಳುವಾಗ ಕಾರಂತರು ಯುಗ ಪುರುಷರೆಂದಾಗಲಿ, ಪುಣ್ಯ ಪುರುಷರೆಂದಾಗಲಿ, ಅಥವಾ ಅವರು ಡೆಲ್ಲಿಯಲ್ಲಿದ್ದುಕೊಂಡೇ ಕರ್ನಾಟಕ ನಾಟಕ ಅಕಾಡೆಮಿಯನ್ನು ನಡೆಸಬಲ್ಲರು ಎಂಬರ್ಥ ಬರುವಂತೆ ಹೇಳುತ್ತಿಲ್ಲ ಎಂಬುದನ್ನು ವಾಚಕರು ದಯವಿಟ್ಟು ಗಮನಿಸಬೇಕು. 70ರ ದಶಕದಲ್ಲಿ ಅಪೂರ್ವವಾಗಿ ಯಶಸ್ವಿಯಾದ ಬೆರಳೆಣಿಕೆಯಷ್ಟು ನಾಟಕಗಳಲ್ಲಿ ಜಿ.ಬಿ. ಅವರ ಸತ್ತವರ ನೆರಳು ಒಂದು. ಈ ನಾಟಕಕ್ಕೆ ಸಿಕ್ಕ ಜನಪ್ರಿಯತೆ ಯಾವ ನಾಟಕಕ್ಕೂ ಇದುವರೆಗೂ ಸಿಕ್ಕಿಲ್ಲ. ಈ ಜನಪ್ರಿಯತೆ ನಾಟಕವನ್ನು ನಿರ್ದೇಶಿಸಿದ ಬಿ.ವಿ. ಕಾರಂತರು ನೀಡಿದ ರಂಗ ಸಂಗೀತದಿಂದ ಎಂಬ ಪ್ರತೀತಿ ಇದೆ. ಇದು ಸ್ವಲ್ಪ ಮಟ್ಟಿಗೆ ನಿಜವೂ ಹೌದು. ಯಾಕೆ ಸ್ವಲ್ಪ ಮಟ್ಟಿಗೆ ಎನ್ನುತ್ತೇನೆಂದರೆ, ಈ ನಾಟಕದಲ್ಲಿ ರಂಗ ಸಂಗೀತವನ್ನು ತೆಗೆದರೂ ಸಹ ಬಹಳಷ್ಟು ರಸಗಳಿವೆ. ಹಾಸ್ಯ, ವ್ಯಂಗ್ಯ, ವಿಡಂಬನೆ, ಸಹಾನುಭೂತಿ, ವಿಷಾದ, ಹೀಗೆ ಹಲವಾರು ರಸಗಳಿಂದ ರಸವತ್ತಾಗಿದೆ. ಈ ಹಲವಾರು ರಸಗಳು ಈ ನಾಟಕ ರಚನಾ ಕೌಶಲ್ಯಗಳನ್ನು ಸ್ಟಡಿ ಮಾಡಿದರೆ ಒಂದು PhD ಆಗುವಷ್ಟಿದೆ. ಕಾರಂತರು ರಂಗ ಸಂಗೀತವನ್ನು ಈ ನಾಟಕಕ್ಕೆ ಎರೆಯುವುದರ ಜೊತೆಗೆ ನಾಟಕದಲ್ಲಿ ಅಡಗಿರುವ ವಿಶಿಷ್ಟ ರಸಗಳೆಲ್ಲವನ್ನು ತಮ್ಮ ಪ್ರಯೋಗದಲ್ಲಿ ಹರಿಸಿದ್ದಾರೆ. ನಿರ್ದೇಶಕರಾದ ಕಾರಂತರಿಗೆ ಈ ಕ್ರೆಡಿಟ್ ಸಲ್ಲುತ್ತದೆ. ಆದರೆ ಒಂದು ಅಂಶವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ನಾಟಕದ ಒಡಲಲ್ಲೇ ಈ ರಸಗಳು ಇಲ್ಲದಿದ್ದಲ್ಲಿ ಕಾರಂತರು ಹಾಸ್ಯ, ವ್ಯಂಗ್ಯ, ವಿಡಂಬನೆಗಳ ಬಗ್ಗೆ ಏನೂ ಮಾಡಲಾರದವರಾಗಿ ಇರುತ್ತಿದ್ದರೋ ಹಾಗೆಯೇ ಅವರ ರಂಗಸಂಗೀತವೂ ಪ್ರಯೋಗಕ್ಕೆ ಪೂರಕವಾಗುತ್ತಿರಲಿಲ್ಲ. ಆದ್ದರಿಂದ ಕಾರಂತರಿಗೆ ಕ್ರೆಡಿಟ್ ಕೊಡುವಾಗ ನಾಟಕಕಾರನಿಗೆ ಅನ್ಯಾಯವಾಗದಂತೆ ಕ್ರೆಡಿಟ್ ಕೊಡಬೇಕಾಗುತ್ತದೆ. ನಾಟಕ ಕೃತಿಯಲ್ಲಿರುವ ಸನ್ನಿವೇಶಗಳಲ್ಲಿ ಸೂಕ್ತವಾಗಿ ಅಡಗಿರುವ ಎಲ್ಲ ಹಾಸ್ಯವನ್ನು ಕಾರಂತರು ಗ್ರಹಿಸಿ ಪ್ರಕಾಶಿಸಿಬಿಟ್ಟಿದ್ದಾರೆ. ಹಾಗೆಂದು ಸತ್ತವರ ನೆರಳು ಒಂದು ಕಾಮಿಡಿ ಎಂದು ಹೇಳುವಂತಿಲ್ಲ.
ಹಾಗೆ ಹೇಳುವುದು ನನ್ನ ಉದ್ದೇಶವಲ್ಲ, ಇಟ್ಸ್ ಎ ಫ್ಯಾಕ್ಟ್ ಅನ್ನುತ್ತಾರಲ್ಲ, ಹಾಗೆ ಇರುವುದನ್ನು ಹೇಳುವುದು ಅಷ್ಟೆ. ಹಾಗೆ ನೋಡಿದರೆ ನಾನು ಉದಾಹರಣೆಗೆ ಕೊಟ್ಟ ಸಂಗತಿಗಳು ಅತಿ ಸಾಮಾನ್ಯವು, ಹಾಸ್ಯಗರ್ಭಿತ ಮಾತುಗಳೇ ಅಲ್ಲ. ಆದರೆ ಮಠದಂತಹ ಗಂಭೀರ ವಾತಾವರಣದಲ್ಲಿ ಪ್ರೇಕ್ಷಕರಿಗೆ ಅನಿರೀಕ್ಷಿತವಾಗಿ ಒಡಮೂಡುವ ಸಾಧಾರಣ ಸಂಗತಿಗಳು ಹಾಸ್ಯದ ಹೊದಿಕೆಗಳನ್ನು ಧರಿಸಿಬಿಡುತ್ತವೆ. ಅನಿರೀಕ್ಷಿತವಾಗಿ ಹೊರಹೊಮ್ಮುವ ಹಾಸ್ಯ ಎಲ್ಲೋ ಒಂದೆಡೆಯಾಗಿರದೆ ಆರಂಭದ ದೃಶ್ಯದಿಂದಲೇ ಪ್ರಾರಂಭವಾಗಿ ಹಿರೇಸ್ವಾಮಿಯವರ ಅವಸಾನ ಕಾಲದವರೆಗೂ ಒಂದೇ ಸಮನೆ ಹರಿಯುತ್ತದೆ. ಈ ಹಾಸ್ಯದ ಕ್ಲೈಮ್ಯಾಕ್ಸ್ ಎನ್ನುವಂತೆ ಸ್ವಾಮಿಯವರು ಸಂಸ್ಕೃತದಲ್ಲಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಯಾವ ರಂಡೆ ಮಗ ಈ ಮಾತು ಹೇಳ್ಯಾನೋ ಅವನನ್ನೇ ಕೇಳ್ತೀನಿ ಅರ್ಥ. ಹಾಸ್ಯ ಸ್ಫೋಟಿಸುತ್ತದೆ. ಒಂದರ್ಥದಲ್ಲಿ ಎಲ್ಲ ರೀತಿಯಲ್ಲೂ ಮಠದ ಗೌರವಕ್ಕೆ ಪಾತ್ರರಾದ ಸ್ವಾಮಿಗಳ ಅವಸಾನ ಕಾಲವೇ ಜಿಡ್ಡುಗಟ್ಟಿದ ಮಠದ ಅವಸಾನದ ಕಾಲವನ್ನು ಕೂಡ ಸೂಚಿಸುತ್ತದೆ. ಒಟ್ಟಾರೆ ಒಂದು ಸಮುದಾಯದ, ಅದೆಷ್ಟೇ ಚಿಕ್ಕದಿರಲಿ, ಜೀವನಾಧಾರದ ಸ್ತಂಭದಂತಿದ್ದ ಮಠದ ಸ್ಥಾಪನೆಯ ಉದ್ದೇಶದಿಂದ ಹಿಡಿದು ಅದರ ಅವಸಾನದವರೆಗೆ ಅಮೂಲಾಗ್ರವಾಗಿ ಎಲ್ಲವನ್ನೂ ನೋಡಿ ಎಲ್ಲ ವಿವರಗಳನ್ನು ಒದಗಿಸಿ ಒಂದು ಕ್ರಿಟಿಕಲ್ ಹಿಸ್ಟರಿ ಕೊಟ್ಟು ಅದನ್ನು ಯಾವುದೇ ವ್ಯವಸ್ಥೆಗೂ, ಕಮ್ಯುನಿಸಂ, ಕ್ಯಾಪಿಟಲಿಸಂ ಇತ್ಯಾದಿ ಅನ್ವಯಿಸುವಂತೆ ಬರೆದಿರುವ ಸತ್ತವರ ನೆರಳು ವಿಶಿಷ್ಟವಾದದ್ದು. ಅದರ ರಂಜನೆಯ ಸೊಗಸೂ ಸಹ ಅನನ್ಯವಾದದ್ದು. ಸತ್ತವರ ನೆರಳು ನಾಟಕ ರಚನಾತಂತ್ರ ಕೌಶಲ್ಯದ ಬಗ್ಗೆ ಪ್ರೊಫೆಸರ್ ಕೀರ್ತಿನಾಥ ಕುರ್ತುಕಟಿಯವರು ಕಾರಂತರೊಂದಿಗೆ ಬರೆಯೋಗಕ್ಕೆ ಬಂದಾಗಲೆಲ್ಲ ಮಾತನಾಡುತ್ತಿದ್ದರು. ಲೇಖನ ಬರೆದಿದ್ದಾರೋ ಇಲ್ಲವೋ ಅಷ್ಟಾಗಿ ನನಗೆ ತಿಳಿಯದು. ಅದರ ಬಗ್ಗೆ ಬರೆಯಲು ನಾನು ಅಷ್ಟು ಸಮರ್ಥನೂ ಅಲ್ಲ. ಒಟ್ಟಾರೆ ನನ್ನ ಅನಿಸಿಕೆ ಎಂದರೆ, ಸತ್ತವರ ನೆರಳು ಕನ್ನಡದ ಸಂದರ್ಭದಲ್ಲಿ ಅತ್ಯಂತ ಜನಪ್ರಿಯ ಯಶಸ್ವಿ ನಾಟಕ ಪ್ರಯೋಗ. ಈ ಪ್ರಯೋಗದ ಯಶಸ್ಸಿಗೆ ಕಾರಂತರು ಖಂಡಿತ ಕಾರಣರು, ಅದರ ಬಗ್ಗೆ ಭಿನ್ನಾಭಿಪ್ರಾಯವೇ ಇಲ್ಲ. ಆದರೆ ಪ್ರಯೋಗಕ್ಕೆ ಮಹತ್ವ ಇರುವ ಹೊತ್ತಿನಲ್ಲಿ ಪ್ರಯೋಗದ ಸಾಧನೆಗೆ ಮಹತ್ವ ಕೊಡುವಂತೆಯೇ ನಾಟಕದ ಸಾಧನೆಗೂ ಮಹತ್ವ ಇರಬೇಕು, ಅದು ಗೌಣವಾಗಬಾರದು ಎಂಬ ಅಭಿಲಾಷೆಯಿಂದ ಈ ಲೇಖನ ಬರೆದಿರುತ್ತೇನೆ. ನನ್ನ ಮಟ್ಟಿಗಂತೂ ಸತ್ತವರ ನೆರಳು ಅತ್ಯಂತ ಖುಷಿ ಕೊಟ್ಟ ನಾಟಕ, ಹಾಗೆಯೇ ವಿಚಾರ ಮಾಡಲು ಪ್ರೇರೇಪಿಸಿದ ನಾಟಕ, ಎಲ್ಲ ವ್ಯವಸ್ಥೆಗಳ ಬಗ್ಗೆ ಕ್ರಿಟಿಕಲ್ ಆಗಿ ನೋಡಲು ಒಂದು ಆಳದ ನೋಟ ಕೊಟ್ಟ ನಾಟಕ. ರಂಗ ವಿಮರ್ಶಕರು ತಮ್ಮ ಗಮನವನ್ನು ನಾಟಕ ಕೃತಿಯ ಬಗ್ಗೆ ಹರಿಸಲೆಂದು ಆಶಿಸುತ್ತೇನೆ. ರಾಮ ಹರೇ ರಾಮ, 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 ಗಿಳಿಯು ಪಂಜರದೊಳಿಲ್ಲ, ಗಿಳಿಯು ಪಂಜರದೊಳಿಲ್ಲ, ಬರೀ ಪಂಜರವಾಯಿತಲ್ಲ, ಬರೀ ಪಂಜರವಾಯಿತಲ್ಲ, ಗಿಳಿಯು ಪಂಜರದೊಳಿಲ್ಲ, ಗಿಳಿಯು ಪಂಜರದೊಳಿಲ್ಲ. ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ ರಾಮ, ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ, ಅಕ್ಕ ನಿಲ್ಲದ ವೇಳೆಯಲ್ಲಿ ಬೆಕ್ಕುಕೊಂಡು ಹೋಯಿತಲ್ಲೋ, ಅಕ್ಕ ನಿಲ್ಲದ ವೇಳೆಯಲ್ಲಿ ಬೆಕ್ಕುಕೊಂಡು ಹೋಯಿತಲ್ಲೋ, ಗಿಳಿಯು ಪಂಜರದೊಳಿಲ್ಲ, ಗಿಳಿಯು ಪಂಜರದೊಳಿಲ್ಲ. 9 ಬಾಗಿಲ ಮನೆಯಲ್ಲಿ ತುಂಬಿ ತುಂಬಿ ಮಂದಿ ಇರಲು, 9 ಬಾಗಿಲ ಮನೆಯಲ್ಲಿ ತುಂಬಿ ತುಂಬಿ ಮಂದಿ ಇರಲು, ಕಂಬ ಮುರಿದು ಡಿಂಬ ಬಿದ್ದು ಅಂಬರಕ್ಕೆ ಹಾರಿತಲ್ಲೋ, ಕಂಬ ಮುರಿದು ಡಿಂಬ ಬಿದ್ದು ಅಂಬರಕ್ಕೆ ಹಾರಿತಲ್ಲೋ, ಗಿಳಿಯು ಪಂಜರದೊಳಿಲ್ಲ,
ಗೀಳಿ ರಾಮ ರಾಮ, ಕೋಮಲ ಕಾಯದ ಗೀಳಿ ರಾಮ ರಾಮ, ರಾಮ ರಾಮ ಎಂಬೋ ಗೀಳಿ ಕೋಮಲ ಕಾಯದ ಗೀಳಿ ರಾಮ ರಾಮ ಎಂಬೋ ಗೀಳಿ ಕೋಮಲ ಕಾಯದ ಗೀಳಿ ಪ್ರೇಮದಿ ಸಾಕಿದ ಗೀಳಿ ಪ್ರೇಮದಿ ಸಾಕಿದ ಗೀಳಿ ಒಮ್ಮೆಗೆ ಸುಮನಾಯಿತಲ್ಲೋ ಗಿಳಿಯು ಪಂಜರದೋಳಿಲ್ಲ ಗಿಳಿಯು ಪಂಜರದೋಳಿಲ್ಲ ಅಂಗೈ ಮೇಲೆ ಆಡೋ ಗೀಳಿ ಮುಂಗೈ ಮೇಲೆ ಕುಣಿಯೋ ಗೀಳಿ ಅಂಗೈ ಮೇಲೆ ಆಡೋ ಗೀಳಿ ಮುಂಗೈ ಮೇಲೆ ಕುಣಿಯೋ ಗೀಳಿ ರಂಗ ಪುರಂದರ ವಿಠಲನ ಸಂಗವಿರಲು ಹೋಯಿತಲ್ಲೋ ರಂಗ ಪುರಂದರ ವಿಠಲನ ಸಂಗವಿರಲು ಹೋಯಿತಲ್ಲೋ ಗಿಳಿಯು ಪಂಜರದೋಳಿಲ್ಲ